ಸ್ಟೂಡೆಂಟ್ ಇಂಥ ಈವೆಂಟಿಗೆ ಬಂದಾಗ ಹೇಗೆ ಅನಿಸುತ್ತೆ, ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ಬರ್ತಾ ಇರೋದು ಬಿಕಾಸ್ ಐ ಡಿಡ್ ನಾಟ್ ಅಟೆಂಡ್. ಡಿಗ್ರಿನೂ ಮಾಡಿಲ್ಲ, ಸೆಕೆಂಡ್ ಪಿ ಯು ಕೂಡ ನನಗೆ ಬಂದಿರಲಿಲ್ಲ ಕೌನ್ಸಿಲಿಂಗ್. ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇಟ್ ವಾಸ್ ಗುಡ್ ಬಿಕಾಸ್ ಎಲ್ಲ ಕಾಲೇಜು ಒಂದೇ ಕಡೆ ಸಿಗೋದು ತುಂಬ ಕಷ್ಟ. ನಾವು ಒಂದು ಲೈಕ್ ದೂರ ಇದ್ದೀವಿ, ಯಲಹಂಕ ರೂರಲ್ ಏರಿಯಾದಿಂದ ಬರ್ತಿರೋದು. ಸೊ ಅಲ್ಲಿಂದ ಬರೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಟ್ರಾವೆಲ್ ಮಾಡೋಕ್ಕೆ. ಈಚ್ ಆ್ಯಂಡ್ ಎವ್ರಿ ಕಾಲೇಜ್ ಹುಡುಕಬೇಕು ಅಂದರೆ ನಮಗೆ ವೆಬ್ಸೈಟಲ್ಲೂ ಕೂಡ ರಿವ್ಯೂಸ್ ತುಂಬ ಚೆನ್ನಾಗಿ ಸಿಕ್ತಿತ್ತು. ಬಟ್ ನಾವು ನಂಬಕ್ಕಾಗ್ತಿರಲಿಲ್ಲ ಬಿಕಾಸ್ ವಿ ವೋಂಟ್ ಇಂಟರಾಕ್ಟ್ ವಿತ್ ದಮ್. ಸೊ ನಾವು ಇಲ್ಲಿ ಬಂದಿದ್ದಕ್ಕೆ ಎಲ್ಲರೂ ಲೈಕ್ ಎಲ್ಲ ಕಾಲೇಜು ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ. ನಾನು ಒಂದು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ಅಂತ. ಸೊ ಎಲ್ಲ ಕಾಲೇಜ್ ಇದೆ, ನಾನು ಇನ್ನೂ ಹುಡುಕ್ತಾ ಇದ್ದೀನಿ. ಸೊ ಐ ಹೋಪ್ ಐ ವಿಲ್ ಗೆಟ್ ಇಟ್. ಓಕೆ, ಅವ್ರ ಜೊತೆ ಹೋದಾಗ ಸ್ಟಾಲ್ಗಳಿಗೆ ಹೋಗಿ ಭೇಟಿ ಕೊಟ್ಟಾಗ ಹೇಗಿದೆ ಎಕ್ಸ್ಪೀರಿಯನ್ಸ್? ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡುವಂಥದ್ದು ಇರ್ಬೋದು, ಅಥವಾ ನಿಮಗೆ ಅವರು ಆ ಟಾಪಿಕನ್ನು ಕನ್ವೆ ಮಾಡುವಂಥದ್ದು ಇರ್ಬೋದು, ಹೇಗಿದೆ? ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಬಿಕಾಸ್ ಈಚ್ ಆ್ಯಂಡ್ ಎವ್ರಿಥಿಂಗ್, ಅವ್ರ ಲೊಕೇಶನ್ನು, ಅವ್ರ ಪ್ಲೇಸ್ಮೆಂಟು, ಅವ್ರ ಫೀಸ್ ಸ್ಟ್ರಕ್ಚರು. ಬಿಕಾಸ್ ವೆಬ್ಸೈಟಲ್ಲಿ ನಮಗೆ ಫೀಸ್ ಸ್ಟ್ರಕ್ಚರ್ ನೀಟಾಗಿ ಸಿಗಲ್ಲ, ಮತ್ತು ಅವ್ರ ರಿವ್ಯೂಸ್ ಕೂಡ ಸಿಗಲ್ಲ. ಕೆಲವೊಬ್ಬರು 100% ಪ್ಲೇಸ್ಮೆಂಟ್ ಅಂತಾರೆ. ಬಿಕಾಸ್ ನಾವು ಅಲ್ಲಿ ಹೋದಾಗ ನಮ್ಗೆ 100% ಪ್ಲೇಸ್ಮೆಂಟ್ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾನು ಇದು ಪಿ ಜಿಗಂತಲೇ ಎಸ್ಪೆಷಲಿ ಬಂದಿರೋದಿಲ್ಲಿ. ತುಂಬ ಹೆಲ್ಪ್ ಆಗ್ತಿದೆ. ಅವ್ರು ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ ನಮ್ಮ ಜೊತೆ. ಒಬ್ಬ ಸ್ಟೂಡೆಂಟ್ ಆಗಿ ಇಂಥ ಈವೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಬಿಕಾಸ್ ಎಲ್ಲ ಕಡೆ ಸಿಗಲ್ಲ, ಈ ಥರ ಆಪರ್ಚುನಿಟಿ ನಮಗೆ ಸಿಗಲ್ಲ. ನಮ್ಮ ಕರ್ನಾಟಕದಲ್ಲಿದೆ. ಐ ಆಮ್ ವೆರಿ ಹ್ಯಾಪಿ. ಪಬ್ಲಿಕ್ ಟಿವಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಫೈನಲ್ ಆಗಿ ತುಂಬಾ ಜನ ಇವತ್ತು ಲಾಸ್ಟ್ ಡೇ ಇದೆ, ತುಂಬಾ ಜನ ಬಂದಿರೋದಿಲ್ಲ, ಅವರು ಮಿಸ್ ಮಾಡ್ಕೊಂಡೆ ಅನ್ನುವಂಥದ್ದು ಕೊನೆ ಕಾಡ್ಬೋದು. ಆ ನೋವು ಏನು ಹೇಳ್ತೀರಿ ಅಂತ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀರಿ? ಇದು ಆ್ಯಕ್ಚುಲಿ ಅವ್ರು ಮಿಸ್ ಮಾಡ್ಕೊಂಡ್ರೆ ತುಂಬ ಆಪರ್ಚುನಿಟಿ, ತುಂಬ ದೊಡ್ಡ ಆಪರ್ಚುನಿಟಿ ಮಿಸ್ ಮಾಡ್ಕೋತಾರೆ. ಬಿಕಾಸ್ ಅವ್ರು ಒಬ್ಬೊಬ್ಬರೇ ಹೋಗಿ ಒಂದೊಂದೇ ಕಾಲೇಜ್ ಹೋಗಿ ಅವ್ರು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ರಿವ್ಯೂಸ್ ತೊಗೊಳಕ್ಕೆ ಆಗಲ್ಲ. ಇಲ್ಲಿ ಬಂದರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅವ್ರಿಗೆ ಮುಂದೆ ಒಳ್ಳೆ ಡಿಸಿಷನ್ ತೊಗೊಳಕ್ಕೆ ಯೂಸ್ ಆಗುತ್ತೆ. ಸರ್, ಒಬ್ರು ಪೇರೆಂಟ್ಸ್ ಆಗಿ ಇಂಥ ಈವೆಂಟು ಮಕ್ಕಳ ಭವಿಷ್ಯಕ್ಕೆ ಎಷ್ಟು ಉಪಯೋಗ ಆಗುತ್ತೆ ನಿಮ್ಗಂತ? ಆ್ಯಕ್ಚುಲಿ ನಾವು ಕಾಲೇಜ್ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಇದರಿಂದ ಎಲ್ಲ ಕಾಲೇಜು ನಾವು ವಿಸಿಟ್ ಮಾಡಬೋದು. ಅದರಿಂದ ನಮಗೊಂದು ಒಳ್ಳೆ ಯೂಸ್ಫುಲ್ ಇದೆ. ಬಟ್ ಅಷ್ಟು ಇವ್ರನ್ನೇ ಕರ್ಕೊಂಡೋಗಿ ವರ್ಕ್ ಜಾಬ್ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂದ್ರೆ ಭಾರಿ ಕಷ್ಟ. ಚೆನ್ನಾಗಿದೆ, ಹೇಗೆ ಹೇಳಿದ್ರು ಸರ್? ಓದ್ ಕಡೆ ಎಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಚೆನ್ನಾಗಿದೆ, ಖುಷಿ ಆಯ್ತು. ಓಕೆ, ವಿಚಾರಿಸಿದ್ರೆ ಯಾವ್ಯಾವ ಕೋರ್ಸ್ ಬೇಕು? ವಿಚಾರಿಸಿದ್ವಿ ನಮ್ಮ ಮಗಳಿಗೆ. ಹಾಂ,